ಕಾಲೇಜು ಮೆಟ್ಟಿಲನ್ನೇರದ ಈ ಯುವಕ ಸಾವಯವ ಕೃಷಿಯಲ್ಲಿ ಹೆಸರು ಮಾಡಿದಾತ. ಚಿಕ್ಕ ರೈತನಾದರೂ ಈತ ತಯಾರಿಸೋ ಬೆಲ್ಲಕ್ಕಿದೆ ಅಧಿಕ ಬೇಡಿಕೆ. ರಾಸಾಯನಿಕಗಳಿಗೆ ಗುಡ್ ಬೈ ಹೇಳಿ ಸಾವಯವ ಕೃಷಿಯಲ್ಲೇ ಬದುಕು ಕಟ್ಟಿಕೊಂಡಿರೋ ಈ ರೈತನ ಕೃಷಿ ನಿಜಕ್ಕೂ ಮಾದರಿ. ಬೆಳಗಾವಿ ಜಿಲ್ಲೆ ಬರೀ ಕಬ್ಬಿಗೆ ಮಾತ್ರವಲ್ಲ, ಇತರೆ ತೋಟಗಾರಿಕೆ ಮತ್ತು ಕೃಷಿ ಬೆಳೆಗಳ ಜೊತೆಗೆ ಪಶುಪಾಲನೆಯಲ್ಲೂ ಎತ್ತಿದ ಕೈ. ಕೃಷಿ ಕ್ಷೇತ್ರದಲ್ಲಿ ಸಾಧನೆಗೈದ ಸಾವಿರಾರು ರೈತರು ಇಲ್ಲಿದ್ದಾರೆ. ಇದೇ ಜಿಲ್ಲೆಯ ಚಿಕ್ಕೋಡಿ ತಾಲೂಕು ಮುಗಳಿ ಗ್ರಾಮ ಹೈನುಗಾರಿಕೆಯಲ್ಲಿ ಫೇಮಸ್. ಸುಮಾರು 4,000 ಜನಸಂಖ್ಯೆ ಹೊಂದಿರೋ ಈ ಹಳ್ಳಿಯಲ್ಲಿ 6,000 ದನಕರುಗಳಿವೆ. ಪ್ರತಿದಿನ ಸುಮಾರು 10,000 ಲೀಟರ್ ಹಾಲು ಈ ಗ್ರಾಮವೊಂದರಿಂದಲೇ ಉತ್ಪಾದನೆಯಾಗ್ತಿದೆ. ಇಂತಹ ಒಂದು ಗ್ರಾಮದ ಪ್ರಗತಿಪರ ರೈತರೇ ಲಕ್ಷ್ಮಣ್ ಬೆಳ್ಳೆನ್ನವರ್. ಮೂಲತಃ ಕೃಷಿ ಕುಟುಂಬದ ಹಿನ್ನೆಲೆಯುಳ್ಳವರು. ಓದಿದ್ದು ಕೇವಲ 9ನೇ ತರಗತಿ. ಅಪ್ಪನ ವೃತ್ತಿಯನ್ನೇ ಮುಂದುವರಿಸಿಕೊಂಡು ಬಂದ ಇವರು 16 ವರ್ಷಗಳಿಂದ ಸಾವಯವ ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಇರೋದು 5 ಎಕರೆ ಜಮೀನು. ಇದರಲ್ಲಿ 3 ಎಕರೆ ಮಳೆಯಾಶ್ರಿತವಾದರೆ 2 ಎಕರೆ ನೀರಾವರಿಗೆ ಒಳಪಟ್ಟಿದೆ. 1.5 ಎಕರೆ ಕಬ್ಬಿಗೆ ಸೀಮಿತವಾಗಿದ್ದು, ಉಳಿದ ಅರ್ಧ ಎಕರೆಯಲ್ಲಿ ತರಕಾರಿ ಮತ್ತು ಹಣ್ಣಿನ ಬೇಸಾಯವಿದೆ. ಕಬ್ಬನ್ನ ಸುಮಾರು 8 ವರ್ಷಗಳಿಂದ ಸಾವಯವ ಪದ್ಧತಿಯಲ್ಲಿ ಬೆಳೀತಾ ಇದ್ದು, ವಿವಿಧ ತಳಿಗಳನ್ನ ಉಪಯೋಗಕ್ಕೆ ಒಳಪಡಿಸಿದ್ದಾರೆ. ನಂತರ ಬೆಲ್ಲಕ್ಕೆ ಸೂಕ್ತವೆನಿಸಿರುವ 2 ತಳಿಗಳನ್ನ ಆಯ್ಕೆ ಮಾಡಿ 2010ರಿಂದ ಬೆಳೀತಾ ಇದ್ದಾರೆ. ಅದು ಪಕ್ಕ ಸಾವಯವದಲ್ಲೇ. 16 ವರ್ಷದಿಂದ ಈ ಸಾವಯವ ಕೃಷಿ ಮಾಡಕ್ಕೆ ಶುರು ಮಾಡಿನಿ. ಕಬ್ಬಿನೊಳಗೆ ಸುಮಾರು ಒಂದು 18ರಿಂದ 20 ಹೊರೈಟಿ ತಳಿಗಳನ್ನು ಪ್ರಯೋಗ ಮಾಡಿ ಅವು ಬೆಲ್ಲ ಮಾಡಿದ್ರಿ. ಯಾವ್ಯಾವ ಬೆಲ್ಲ ಸರಿ ಬರ್ತಾವೆ, ಯಾವ್ಯಾವ ಎಟ್ಟೆರಡು ದಿನ ಇಡಾಕ ಕೀಪಿಂಗ್ ಕ್ವಾಲಿಟಿ ಏನೇನು ಬರ್ತೈತಿ ಇವೆಲ್ಲ ನೋಡ್ಕೋತ್ರಿ. ಹಂಗೆ ಪ್ರಯೋಗ ಮಾಡ್ಕೋತ ಒಂದು 2010 ತನಕ ಮಾಡಿ 2010ರಿಂದ ಒಂದು 2 ತಳಿಗಳನ್ನು ಫಿಕ್ಸ್ ಮಾಡಿಕೊಂಡು ಶಿವ 419 ಮತ್ತು 671 ಈ ತಳಿ 2 ನಂಗೆ ಬೆಲ್ಲಕ್ಕೆ ಸೂಕ್ತ ಅನಿಸಿದ ಕಾರಣ ಈ 2 ತಳಿ ಇಟ್ಕೊಂಡು ನಾ ಸುಮಾರು ಒಂದು 8 ವರ್ಷ, ಈಗ 9 ವರ್ಷ ಆಯಿತು ಬೆಲ್ಲ ಮಾಡಿ ನಾನೇ ಮಾರಾಟ ಮಾಡ್ತಿದ್ದೇನೆ. ಅದರ ಜೊತೆಗೆ ಕಬ್ಬಿನಲ್ಲಿ ಮಿಶ್ರ ಬೆಳೆಯಾಗಿ ನಾನು ಅರಿಶಿನ ಬೆಳಿತೀನಿ. ಆ ಅರಿಶಿನವನ್ನು ನೇರು ಮಾರುಕಟ್ಟೆಗೆ ಹಾಕದೆ ಅದನ್ನು ಮೌಲ್ಯವರ್ಧನೆ ಮಾಡಿ ಅಂದರೆ ಪೌಡರ್ ಮಾಡಿ ನಾನು ನೇರ ಅವನು ಸಹ ಈ ಬೆಲ್ಲದಾಗೆ ಅದ್ರ ಜೊತೆಗೆ ಮಾರಾಟ ಮಾಡ್ತಿದ್ದೇನೆ. ನಂದು ಒಟ್ಟು ಜಮೀನು 5 ಎಕರೆ ಐತ್ರಿ. 5 ಎಕರೆದೊಳಗೆ 3 ಎಕರೆ ಒಣಬೇಸಾಯ ಐತಿ, 2 ಎಕರೆ ನೀರಾವರಿ ಐತಿ. 2 ಎಕರೆ ನೀರಾವರಿ ಒಳಗೆ 1.5 ಎಕರೆ ಕಬ್ಬ, ಅದ್ರೊಳಗೆ ಮಿಶ್ರ ಬೆಳೆಯಾಗಿ ಅರಿಶಿನ, ಒಂದು ಅರ್ಧ ಎಕರೆದಷ್ಟು ಹಣ್ಣಿನ ಗಿಡಗಳು ಮತ್ತು ನಮ್ಗೆ ಬೇಕಾಗುವಂಥ ತರಕಾರಿ ಕಾಯಿಪಲ್ಯಗಳು ಇವೆಲ್ಲ ಮಾಡ್ಕೋತೀವಿ. ಸಾಧಾರಣ 6 ದನಗಳು ಅದಾವ್ರಿ. ಅವು ಬಂದಿದ್ದ ಸಗಣಿಯಿಂದ ನಾವು ಗೋಬರ್ ಗ್ಯಾಸ್ ಇಟ್ಕೊಂಡು ಕಟ್ಸ್ಕೊಂಡೇವಿ. ಆ ಗೋಬರ್ ಗ್ಯಾಸ್ ಬಳಸ್ಕೊಂಡು ನಾವು ಮನೆಯೊಳಗೆ ಅಡುಗೆ ಮಾಡ್ತೇವೆ. ನಾವು ಯಾವ LPG ಸಿಲಿಂಡರ್ ತೊಗೊಂಡಿಲ್ಲ. ಮತ್ತು ಅದು ಹೆಚ್ಚಾದ ಸಗಣಿ ಕಾಂಪೋಸ್ಟ್ ಮಾಡಿ ಅದನ್ನು ನಾವು ಜಮೀನಿಗೆ ಹಾಕುವಂಥದ್ದು. ಇಂದು ಮಾರುಕಟ್ಟೆಯಲ್ಲಿ ಕಲಬೆರಕೆ ಬೆಲ್ಲವನ್ನ ನೋಡ್ತೀವಿ. ಬೆಲ್ಲ ತಯಾರಿಸುವಂತಹ ಅನೇಕರು ಅದರ ಗುಣಮಟ್ಟದ ಬಗ್ಗೆ ಹೆಚ್ಚು ತಲೆಕೆಡಿಸಿಕೊಳ್ಳೋದಿಲ್ಲ. ಬೆಲ್ಲ ತಯಾರಿಕೆ ಸಮಯದಲ್ಲಿ ಅದಕ್ಕೆ ಬಣ್ಣ ಬೆರೆಸೋಕೆ ಕೆಲ ರಾಸಾಯನಿಕಗಳನ್ನ ಬಳಕೆ ಮಾಡೋದುಂಟು. ಇಂತಹ ಬೆಲ್ಲ ಆರೋಗ್ಯಕ್ಕೆ ಹಾನಿಕರ. ಇದನ್ನರಿತ ಹಲವಾರು ರೈತರು ಸಾವಯವದಲ್ಲಿ ಕಬ್ಬು ಬೆಳೆಯೋದಷ್ಟೇ ಅಲ್ಲ, ರಾಸಾಯನಿಕ ಮುಕ್ತ ವಿಧಾನಗಳನ್ನ ಅನುಸರಿಸಿ ಬೆಲ್ಲ ತಯಾರಿಸ್ತಾ ಇದ್ದಾರೆ. ಲಕ್ಷ್ಮಣ್ ಕೂಡ ಕಳೆದ 8 ವರ್ಷಗಳಿಂದ ಸುಧಾರಿತ ಆಲೆಮನೆಯಲ್ಲಿ ಉತ್ಕೃಷ್ಟ ಗುಣಮಟ್ಟದ ಸಾವಯವ ಬೆಲ್ಲವನ್ನ ತಯಾರಿಸ್ತಾ ಇದ್ದು, ತಾವು ಅನುಸರಿಸುವ ವಿಧಾನದ ಬಗ್ಗೆ ಹೀಗೆ ಹೇಳ್ತಾರೆ. ಮೊದಲು ಬೆಳಿಗ್ಗೆ ನಾವು ಕಬ್ಬು ಕಟಾವು ಮಾಡ್ಕೊಂಡು ಬಂದ್ರೆ 10ರಿಂದ 12 ಗಂಟೆಗೆ ಕ್ರಷರ್ ಶುರು ಮಾಡ್ತೇವ್ರಿ. ಸಾಧಾರಣ ಒಂದು ಅರ್ಧ ಗಂಟೆ ಒಳಗೆ ನಮಗೆ 200 ಲೀಟರ್ ಹಾಲು ತಯಾರಾಗ್ತಾವೆ ರೀ. ಕ್ರಷರ್ ಕೆಪಾಸಿಟಿ 10 HP ಮೋಟಾರ್ ಬೇಕು ರೀ. ಅದಕ್ಕೆ ನಾವು ಅದ್ರ ಬದಲಾಗಿ 10 HP ಡೀಸೆಲ್ ಇಂಜನ್ ಇಟ್ಕೊಂಡು ನಮಗೆ ಅರ್ಧ ತಾಸಿಗೆ 1 ಲೀಟರ್ ಡೀಸೆಲ್ ತೊಗೊಳ್ದೈತದ. ಅದು ಅರ್ಧ ತಾಸಿಗೆ ಹಾಲು ತಯಾರಾದ ಕೂಡಲೇ ನಾವು ಫಸ್ಟ್ ಅದನ್ನ ಹಾಲು ಬೀಳುವಾಗ ಒಂದು ಜಾಳಿ ಹಾಕಿ ಫಿಲ್ಟರ್ ಮಾಡ್ಕೋತೇವೆ ರೀ. ಫಿಲ್ಟರ್ ಮಾಡಿಕೊಂಡು ಅಲ್ಲಿಂದ ನೇರವಾಗಿ ಬಕೆಟ್ ಸಹಾಯದಿಂದ ನಾವು ಎತ್ತಿ ಗಂಗಾಳಕ್ಕೆ ಹಾಕಿದ ನಂತರ ಅದಕ್ಕೆ ಒಂದು 2 ಬೆಂಡಿ ಗಿಡ ಅದನ್ನು ಜಜ್ಜಿ ಅದರ ರಸ ತೆಗೆದು ಆ ರಸವನ್ನು ಹಾಲಿಗೆ ಮಿಶ್ರಣ ಮಾಡಿ ಆಮೇಲೆ ಅದಕ್ಕೆ 200 ಲೀಟರ್ ಹಾಲಿಗೆ ಒಂದು 20 ಗ್ರಾಮ್ದಷ್ಟು ಸುಣ್ಣ ಹಾಕ್ತೇವೆ ರೀ. ಸುಣ್ಣ ಹಾಕಿದ ನಂತರ ಅಂತ ಒಲೆ ಹೊತ್ತಿಸಿ ಅದನ್ನ ಕಾಯಿಸಿ ಮೊಲಾಸಿಸ್ ಎಲ್ಲ ಕ್ಲೀನಾಗಿ ಮಾಡಿ ಸಾಧಾರಣ ಒಂದು 3 ತಾಸು ಆಗತ್ತೆ. ಇದು ಈಗ 3 ತಾಸಿದ ನಂತರ ಅದು ಕೆಳಗಡೆ ಹೋಗಿ ಕುದಿತಿರ್ತೈತಿ. ಆವಾಗ ನಾವೇನು ಮಾಡ್ತೇವೆ ರೀ, ಕೆಳಗೆ ಹತ್ತಬಾರ್ದು ಅಂತ ಶೇಂಗಾ ಎಣ್ಣೆ ಹಾಕಿದ ನಂತರ ಹದ ನೋಡ್ತೇವೆ. ಅದು ನೀರು ತಂಪಾದ ನೀರು ತೊಗೊಂಡು ಅದನ್ನು ಒಂದು ಸ್ವಲ್ಪ
ಕೈಯಿಂದ ಸ್ವಲ್ಪ ಕಟ್ಟಿಗೆ ಸಹಾಯದಿಂದ ತೊಗೊಂಡ ನೀರೊಳಗೆ ಹಾಕಿ ಅದು ಗಟ್ಟಿ ಆಗ್ತೈತಿ ಅಲ್ಲಿ ನೋಡಿ ಅದನ್ನು ನೋಡ್ಕೊಂಡು ನಾವು ಕೆಳಗೆ ಇಳಿಸ್ಕೋತೇವೆ ರೀ. ಕೆಳಗೆ ಇಳಿಸ್ಕೊಂಡು ಡೋಣಿಗೆ ಹಾಕಿ ಡೋಣಿಯಲ್ಲಿ ಸ್ವಲ್ಪ ಆರಿಸಿ ಆಮೇಲೆ ಬಕೆಟ್ಗೆ ಹಾಕ್ತೀವಿ. ಒಂದು ಗಂಗಾಳಕ್ಕೆ ಸಾಧಾರಣ 50ರಿಂದ 55 ಬಕೆಟ್ ತುಂಬ್ತೀವಿ ರೀ. ಪೌಡರ್ ಮಾಡುವಾಗ ಬಕೆಟ್ಗೆ ಹಾಕಂಗಿಲ್ಲ, ಅದನ್ನು ಬಿಸಿ ಬೆಲ್ಲನ ಅದನ್ನ ಸ್ವಲ್ಪ ಅಲ್ಲೇ ಆರಿಸಿ ಅಲ್ಲೇ ಕೈ ಸಹಾಯದಿಂದ ತಿಕ್ಕಿ ಅದನ್ನ ಪೌಡರ್ ಮಾಡಿ ಚಾಣಿಸಿ ಪ್ಯಾಕೆಟ್ ಮಾಡೋದು ವ್ಯವಸ್ಥೆ ಮಾಡಿ. ಸುಮಾರು 1.5 ದಶಕದಿಂದ ಒಕ್ಕಲುತನದಲ್ಲಿ ತೊಡಗಿಸಿಕೊಂಡಿರುವ ಲಕ್ಷ್ಮಣ್ ಬೆಳ್ಳನ್ನವರ್ ರಾಸಾಯನಿಕ ಮುಕ್ತ ಕೃಷಿಗೆ ಹೆಚ್ಚಿನ ಆದ್ಯತೆ ನೀಡುತ್ತಾ ಬಂದಿದ್ದಾರೆ. ಸಾವಯವ ಕೃಷಿ, ನೈಸರ್ಗಿಕ ಕೃಷಿ, ಸಮಗ್ರ ಕೃಷಿ ಪದ್ಧತಿಗಳನ್ನು ಅಳವಡಿಸಿಕೊಂಡು ಅದರಲ್ಲಿ ಯಶಸ್ವಿಯಾಗಿದ್ದಾರೆ. ಕಬ್ಬಿನಲ್ಲಿ ಅಂತರ ಬೆಳೆಯಾಗಿ ಅರಿಶಿನ ಬೆಳೆಯುವಂತದ್ದು, ಮನೆಗೆ ಬೇಕಾದ ವಿವಿಧ ತರಕಾರಿ, ಹಣ್ಣಿನ ಕೃಷಿ, ಹಾಲು ಮತ್ತು ಗೊಬ್ಬರಕ್ಕಾಗಿ ದನಕರುಗಳ ನಿರ್ವಹಣೆ, ಗೋಬರ್ ಗ್ಯಾಸ್ ಬಳಕೆ, ಹೀಗೆ ಸುಸ್ಥಿರ ಕೃಷಿ ಪದ್ಧತಿಗಳಿಗೆ ಒತ್ತು ನೀಡಲಾಗಿದೆ. ಕಾಂಪೋಸ್ಟ್, ಎರೆಗೊಬ್ಬರ, ಜೀವಾಮೃತವೇ ಇಲ್ಲಿ ಬೆಳೆಯುವಂತಹ ಬೆಳೆಗಳಿಗೆ ಆಧಾರ. ರಾಸಾಯನಿಕ ಗೊಬ್ಬರ ಮತ್ತು ಔಷಧಿ ಇವರ ತೋಟದಿಂದ ಬಹುದೂರ. ಇನ್ನು ಮಾರುಕಟ್ಟೆ ವಿಷಯಕ್ಕೆ ಬಂದ್ರೆ ಹೆಚ್ಚಾಗಿ ಮೌಲ್ಯವರ್ಧನೆ ಮಾಡಿಯೇ ಮಾರಾಟ ಮಾಡೋದು. ಪ್ರಸ್ತುತ ಇಲ್ಲಿ ಪ್ರತಿದಿನ 2 ಟನ್ನಷ್ಟು ಕಬ್ಬನ್ನ ಅರಿಯಲಾಗುತ್ತೆ. ಇದರಿಂದ ಹೆಚ್ಚು ಕಡಿಮೆ 2 ಕ್ವಿಂಟಾಲ್ ಬೆಲ್ಲ ತಯಾರಾಗುತ್ತೆ. ಇದನ್ನ ಅಚ್ಚು ಬೆಲ್ಲ, ಬಕೆಟ್ ಬೆಲ್ಲ, ಪೌಡರ್ ರೂಪದಲ್ಲಿ ಮಾರಾಟ ಮಾಡಲಾಗುತ್ತೆ. ಇನ್ನು ಮಾರಾಟ ಕೂಡ ಅಷ್ಟೇ, ಯಾವುದೇ ಮಧ್ಯವರ್ತಿಗಳಿಲ್ಲದೆ ನೇರವಾಗಿ ಗ್ರಾಹಕರಿಗೆ ತಲುಪಿಸುವ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ. ಬರೀ ಕರ್ನಾಟಕವಲ್ಲ, ಆಂಧ್ರಪ್ರದೇಶ ಮತ್ತು ಮಹಾರಾಷ್ಟ್ರ ರಾಜ್ಯಗಳಲ್ಲೂ ಗ್ರಾಹಕರನ್ನ ಹೊಂದಿದ್ದು ಇವರು ತಯಾರಿಸುವ ಸಾವಯವ ದೃಢೀಕೃತ ಬೆಲ್ಲಕ್ಕೆ ಉತ್ತಮ ಬೇಡಿಕೆ ಮತ್ತು ಬೆಲೆ ಇದೆ. ನಮ್ಮದು ಬೆಲ್ಲ ಎಷ್ಟು ಹೊಂಟೈತೆ ಅಂದ್ರೆ ಸಾಧಾರಣ 2 ಕ್ವಿಂಟಲ್ 20 ಕೆಜಿ ಬಿಟ್ಟು 2 ಕ್ವಿಂಟಲ್ ಲೆಕ್ಕ ಹಿಡ್ಕೊಂಡ್ರು 14,000 ರೂಪಾಯಿ ಬೆಲ್ಲ ಆಗ್ತೈತಿ. 14,000 ರೂಪಾಯಿದಾಗ 3,000 ರೂಪಾಯಿ ಆಳಿನ ಪಗಾರ ತೆಗಿಬೇಕು. 1,000 ರೂಪಾಯಿ ಇನ್ನೇನು ಗಾಣದ ಮೇಂಟೆನೆನ್ಸು, ಡಿಸೈಲು, ಸುಣ್ಣ, ಇದೇನೇನು ಎಣ್ಣೆ ಇದು ಹಾಕಿರೂ 1,000 ರೂಪಾಯಿ ಖರ್ಚಿದ್ರು ಸಾಧಾರಣ ಒಂದು ದಿವಸಕ್ಕೆ ನಿವ್ವಳ 10,000 ರೂಪಾಯಿ ನನ್ನ ಸ್ವಂತಕ್ಕೆ ಬರೋದ್ರೆ ನನಗೆ ಇದು ನೆಟ್ ಆದಾಯ ಅಂತ ತಿಳ್ಕೊಂಡು ರಿಟೇಲ್ ಮಾರಾಟ ಮಾಡ್ತೀನಿ. ಹೋಲ್ಸೇಲ್ ಅಂಗಡಿಗಳಿಗೆ, ಫೆಡರೇಷನ್ಗಳಿಗೆ ಮತ್ತು ರೈತ ಒಕ್ಕೂಟಗಳಿಗೆ ಎಲ್ಲ ಕಡೆ ನಮ್ಮ ರಾಜ್ಯ, ನಮ್ಮ ಜಿಲ್ಲೆ ಹಾಗೂ ಹೊರಗಿನ ಜಿಲ್ಲೆಗಳಿಗೆ, ನಮ್ಮ ರಾಜ್ಯ ಹಾಗೂ ಹೊರ ರಾಜ್ಯಗಳಿಗೆ, ಆಂಧ್ರ ಪ್ರದೇಶ, ಮಹಾರಾಷ್ಟ್ರ ಈ ರಾಜ್ಯಗಳಿಗೆಲ್ಲ ಬೆಲ್ಲ ಕಳಿಸ್ತಾ ಇದ್ದೀನಿ. ಬೆಲ್ಲದಲ್ಲಿ ಸುಮಾರು ಒಂದು 4-6 ಥರ ವೆರೈಟಿಗಳನ್ನ ಮಾಡಿದ್ದೀನಿ. ಒಂದು ಅಚ್ಚು ಬೆಲ್ಲ, ಬಕೆಟ್ ಬೆಲ್ಲ, ಇನ್ನೊಂದು ಪೌಡರು, ಮತ್ತು ಅದು ಬೆಲ್ಲದಿಂದ ಮೌಲ್ಯವರ್ಧನೆ ಮತ್ತು ಚಕ್ಕೆ ಮತ್ತು ಕಾಕಂಬಿ, ಲಿಕ್ವಿಡ್ ಜಾಗಿರಿ ಅಂತಾರಲ್ಲ, ಈ ಥರ ಈ ಬೆಲ್ಲದ ವೆರೈಟಿಗಳನ್ನ ಮಾಡಿ ನಾನು ನೇರವಾಗಿ ಮಾರುಕಟ್ಟೆ ಮಾಡ್ತಿದ್ದೀನಿ. 16 ವರ್ಷದಿಂದ ಈ ಕೃಷಿ ನೈಸರ್ಗಿಕ ಕೃಷಿ, ಸಾವಯವ ಕೃಷಿ ಮಾಡೋಕೆ ಶುರು ಮಾಡಿ ಅದು ಒಂದು 6 ವರ್ಷ ನಾ ಹಂಗೆ ಮಾರ್ಕೆಟ್ ಮಾಡ್ತೀನಿ ರೀ. ನಾ ಬೆಳೆದದ್ದು ಮೌಲ್ಯವರ್ಧನೆ ಮಾಡಿ ಹಂಗೆ ಮಾರ್ಕೆಟ್ ಮಾಡ್ತಿದ್ನಿ. ಯಾವಾಗ ಬೆಂಗಳೂರದ ಒಂದೊಂದು ಕಂಪ್ನಿ ನಮ್ಮನ್ನು ನಿನ್ನ ಸರ್ಟಿಫಿಕೇಟ್ ಇದೆ ಅಂತ ಕೇಳಿದಾಗ ನಾವು ಸರ್ಟಿಫಿಕೇಟ್ ಮಾಡಿಸೋ ಪರಿಸ್ಥಿತಿ ಬಂತು. ಆಮೇಲೆ ಸಾವಯವ ಭಾಗ್ಯ ಯೋಜನೆ ಬಂದ ನಂತರ ನಮಗೆ ಸರ್ಕಾರದವರೇ KSOC ಅಂತ ಸಾವಯವ ದೃಢೀಕರಣ ಸಂಸ್ಥೆ ಬಂತು. ಅವರು ನಮ್ಗೆ ಉಚಿತವಾಗಿ ನಮ್ಮ ಸಂಘವನ್ನು ದೃಢೀಕರಣ ಮಾಡಿಕೊಟ್ರು. ಆ ದೃಢೀಕರಣ ಪತ್ರವನ್ನು ಉಪಯೋಗ ಮಾಡ್ಕೊಂಡು ಈಗ ನಾವು ಮಾರುಕಟ್ಟೆ ಮಾಡ್ತಿದ್ದೀವಿ. ಇನ್ನು ಲಕ್ಷ್ಮಣ್ ಬೆಳ್ಳನ್ನವರ್ ತಯಾರಿಸುವ ಬೆಲ್ಲ ಅದು ಪಕ್ಕಾ ಸಾವಯವ ಅನ್ನೋದಕ್ಕೆ ರಾಜ್ಯ ಸರ್ಕಾರದ ಸಾವಯವ ಭಾಗ್ಯ ಯೋಜನೆಯಡಿ ದೃಢೀಕರಣ ಪತ್ರವನ್ನ ಹೊಂದಿದ್ದಾರೆ. ಆ ಮೂಲಕವೇ ಇವರು ಮಾರ್ಕೆಟ್ ಕೂಡ ಮಾಡ್ತಾ ಇರೋದು ವಿಶೇಷ. ಇವರ ಸಾವಯವ ಕೃಷಿ ಮತ್ತು ಸಾವಯವ ಬೆಲ್ಲ ತಯಾರಿಕೆ ವಿಧಾನ ಸುತ್ತಮುತ್ತಲೆಲ್ಲ ಫೇಮಸ್ ಆಗಿದ್ದು ರೈತರು ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದಾರೆ. ಮಹೇಶ್ ಬೆಳ್ಳನ್ನವರು ಇವರು ಒಂದು ಸುಮಾರು 16 ವರ್ಷಗಳಿಂದ ಒಂದು ಸಾವಯವ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಂಡು ಬಂದಿರ್ತಾರೆ. ಅವರು ಇತ್ತೀಚಲಾಗಿ ತಮ್ಮದೇ ಆದಂಥ ತೋಟದಲ್ಲಿ ಒಂದು ಒಳ್ಳೆಯ ಒಂದು ಅಲೆಮಣಿಯನ್ನು ತೆಗೆದು ಅಲ್ಲಿ ತಮ್ಮದೇ ಆದಂಥದ್ದು ಒಂದು ಬೆಲ್ಲವನ್ನು ತಯಾರಿಕೆ ಮಾಡುವ ಘಟಕವನ್ನು ಸ್ಥಾಪಿಸಿ ಆ ಬೆಲ್ಲವನ್ನು ಇವತ್ತಿಗೆ ಗುಜರಾತ್, ಆಂಧ್ರ ಪ್ರದೇಶ ಹಿಂಗ ಹೊರರಾಜಿಗೆ ನಮ್ಮ ಮುಗುಳಿಯೂರವನ್ನು ಕೊಂಡೊಯ್ದಂಥ ಕೀರ್ತಿ ಯಾರಿಗೆ ಸಲ್ಲಬೇಕಂದ್ರೆ ಅದು ಆತ್ಮೀಯರಾದ ಮಹೇಶ್ ಬೆಳ್ಳನ್ನವರಿಗೆ ಸಲ್ಲಬೇಕಾಗ್ತದೆ. ಒಟ್ಟಾರೆ ಸಾವಯವ ಪದ್ಧತಿಯಲ್ಲಿ ಕೃಷಿ ಮಾಡೋದಷ್ಟೇ ಅಲ್ಲ, ರಾಸಾಯನಿಕ ಮುಕ್ತ ಬೆಲ್ಲ ತಯಾರಿಕೆಯಲ್ಲೂ ಸಿದ್ಧಹಸ್ತರಾಗಿರುವ ಲಕ್ಷ್ಮಣ್ ಬೆಳ್ಳನ್ನವರ್ ಆ ಮೂಲಕ ಉತ್ತಮ ಆದಾಯ ಗಳಿಸ್ತಾ ಇದ್ದಾರೆ. ಇತರೆ ಬೆಲ್ಲ ತಯಾರಕರು ಕೂಡ ಇದೇ ಹಾದಿಯಲ್ಲಿ ಮುಂದುವರಿಯಲಿ ಅನ್ನೋದೇ ನಮ್ಮ ಆಶಯ. ಇವರಿಗೆ ಕೃಷಿ ಅಂದ್ರೆ ಬಲು ಪ್ರೀತಿ.
ಹೀಗಾಗಿ ನಿವೃತ್ತಿ ಬದುಕಿನಲ್ಲೂ ಭೂತಾಯಿ ಸೇವೆಗೆ ನಿಂತಿದ್ದಾರೆ. ವಿವಿಧ ಕೃಷಿ ಪದ್ಧತಿಯ ಅಳವಡಿಕೆ ಮೂಲಕ ಮಣ್ಣಿನ ಆರೋಗ್ಯ ಕಾಪಾಡೋದರ ಜೊತೆಗೆ ಸುಸ್ಥಿರ ಆದಾಯವನ್ನ ಕಂಡುಕೊಂಡಿದ್ದಾರೆ. ಪ್ರಸ್ತುತ ಪ್ರಾರಂಭಿಕ ಹಂತದಲ್ಲಿರುವ ಕಬ್ಬಿನ ನಡುವೆ ಸೌತೆಕಾಯನ್ನ ಬೆಳೆದಿದ್ದು ಬೆಳೆ ಉತ್ತಮವಾಗಿ ಬಂದಿದೆ. ಈ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ಹೀಗೆ ಕಬ್ಬಿನ ಗದ್ದೆಯಲ್ಲೇ ಸಮೃದ್ಧವಾಗಿ ಬೆಳೆದು ನಿಂತಿರುವ ಸೌತೆಕಾಯಿ ಬೆಳೆ, ಮತ್ತೊಂದು ಕಡೆ ಮಾರುಕಟ್ಟೆಗೆ ಕಳುಹಿಸೋಕೆ ಸಿದ್ಧ ಮಾಡುತ್ತಿರುವ ಕೂಲಿ ಕಾರ್ಮಿಕರು. ಇದು ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲೂಕು ತಿಗಡಿ ಗ್ರಾಮದ ರೈತ ಚಂದ್ರಕಾಂತ್ ಕೊಟಗಿ ಎಂಬುವವರ ಜಮೀನಿನಲ್ಲಿ ಕಂಡುಬಂದ ದೃಶ್ಯಗಳು. ಚಂದ್ರಕಾಂತ್ ಕೊಟಗಿ ಇದೇ ತಿಗಡಿ ಗ್ರಾಮದ ಸೊಸೈಟಿಯಲ್ಲಿ ಸೆಕ್ರೆಟರಿಯಾಗಿ ಸುಮಾರು 38 ವರ್ಷ ಸೇವೆ ಸಲ್ಲಿಸಿದ್ದಾರೆ. ನಿವೃತ್ತಿಯ ನಂತರ ಅವರು ತಮ್ಮನ್ನು ಸಂಪೂರ್ಣವಾಗಿ ತೊಡಗಿಸಿಕೊಂಡಿದ್ದು ತಮ್ಮ ನೆಚ್ಚಿನ ಒಕ್ಕಲುತನದಲ್ಲಿ ಮಿಶ್ರ ಬೆಳೆ, ಅಂತರ ಬೆಳೆ, ಸಾವಯವ ಕೃಷಿಯಂತಹ ಪರಿಸರಕ್ಕೆ ಪೂರಕವಾದ ಪದ್ಧತಿಗಳನ್ನು ಅನುಸರಿಸಿ ಉತ್ತಮ ಬೆಳೆ ತೆಗೆಯುತ್ತಿದ್ದಾರೆ. ಪ್ರಸ್ತುತ ಕಬ್ಬಿನ ಸಾಲುಗಳ ಮಧ್ಯೆ ನಾಟಿ ಸೌತೆಯನ್ನು ಬೆಳೆಯಲಾಗಿದೆ. ಉಪ ಆದಾಯ ಗಳಿಸುವುದರ ಜೊತೆ ಸೌತೆ ಬಳ್ಳಿ ಹೊದಿಕೆಯಾಗಿ ಕೆಲಸ ಮಾಡುವುದರಿಂದ ಭೂಮಿಯ ತೇವಾಂಶವನ್ನು ಕಾಪಾಡಿಕೊಳ್ಳಬಹುದು ಅನ್ನೋದು ರೈತರ ಅಭಿಪ್ರಾಯ. ಅಲ್ಲಿ ಸರ್ವಿಸ್ ಮುಗಿಸಿ 38 ವರ್ಷ ಸೇವೆ ಮಾಡಿ ರಿಟೈರ್ಮೆಂಟ್ ಅಂದ್ಕೂಡಲೇ 3 ವರ್ಷ ಆಯ್ತು. ಈಗ ನಾವು ಹೊಲಕ್ಕೆ ಬಂದಿರ್ತೇವೆ. 4 ಎಕರೆ ಒಳಗೆ ರೀ ಕಬ್ಬ 4 ಫುಟಿನ ಅಂತರ ಬೇಸಾಯ ರೀ, ಮತ್ತು ಅಂತರ ಬೇಸಾಯಲ್ಲಿ ಸೌತೆ ಬೆಳೆ ಹಾಕ್ಯವ್ರಿ. ಇದೆಲ್ಲ ಬರೀ ನಮ್ದು ಸಾವಯವ ಗೊಬ್ಬರ ಮೇಲೆ, ರಾಸಾಯನಿಕ ಗೊಬ್ಬರ ಏನು ಬಳಸಂಗಿಲ್ಲ. ಮತ್ತು ಈ ಕಬ್ಬು ಕಟ ಆದ ಕೂಡಲೇ ರೌದಿ ಎಲ್ಲ ಅಲ್ಲೇ ಬಿಟ್ಟಿರ್ತಾರೆ. ಅದ್ರ ರೂಟರ್ಲೆ ಸಣ್ಣಗೆ ಮಾಡ್ತೇವೆ. ಸಣ್ಣ ಮಾಡಿ ಮತ್ತು ನಾವು ಗಳೆ ಹೊಡೆದ ಬೀಜ ಊರಿ ಬಿಡ್ತೀವಿ. ಮುಂದೆ ಆ ಬಳ್ಳಿ ಕಿತ್ತು ಅಲ್ಲೇ ಒಗೆದು ಬಿಡ್ತಾರೆ. ನಾನು ಬಳ್ಳಿ ಕಿತ್ತು ಅಲ್ಲೇ ಒಗೆದು ಕೂಡ ಮತ್ತೆ ಗೊಬ್ಬರ ಆಕೈತಿ. ಮತ್ತು ಸೈಡ್ಗೆ ಏನು ರೌದಿ ಸರಿಸಿಟ್ಟಿರಲ್ಲ ಅದನ್ನೆಲ್ಲ ಮತ್ತೆ ಒಗೆದು ಬಿಡ್ತಾವೆ. ಅದು ಗೊಬ್ಬರ ಆಗಿಬಿಡ್ತೈತಿ, ಕೊಟ್ಟಿಗೆ ಗೊಬ್ಬರ. ಇಷ್ಟ ಮಿಶ್ರ ಬೇಸಾಯ ಮಾಡೋದ್ರಿಂದ ತೇವಾಂಶ ಹಾಕೋತೈತಿ ರೀ. ಮುಂದೆ ನಮ್ಗೆ ಉತ್ಪನ್ನ ಬರಲಿ ಬರದೇ ಇರಲಿ, ಮುಂದೆ ಹಸಿರೆಲೆ ಗೊಬ್ಬರ ಎಲ್ಲ ಆಕೈತೆ. ಭೂಮಿಗೆ ಹಸಿರೆಲೆ ಗೊಬ್ಬರ ಆಕೈತಿ, ಭೂಮಿ ಕೆಡ್ಸಂಗಿಲ್ಲ. ನಮ್ಗೆ ರೇಟ್ ಬರಲಿ, ಉತ್ಪನ್ನ ಬರಲಿ, ಏನೇ ಇರಲಿ. ಮತ್ತು ನಾವು ಮುಂದಿನ ವರ್ಷ ನಾವು ಯಾವುದೋ ಒಂದು ಪೀಕ್ ತೆಗೆದು ಪೀಕ್ ಮಾಡಿ ಅನ್ನೋ ಧೈರ್ಯ ನಮ್ಮ ಮಣ್ಣು ಒಳಗೆ ನಾವು ಕಾಕೋತೇವೆ. ಇನ್ನು ರೈತರು ರಾಸಾಯನಿಕ ಮುಕ್ತ ಕೃಷಿಗೆ ಹೆಚ್ಚಿನ ಒತ್ತನ್ನು ನೀಡುತ್ತಿದ್ದಾರೆ. ವಿವಿಧ ಸಾವಯವ ಗೊಬ್ಬರಗಳನ್ನು ಪೂರೈಕೆ ಮಾಡುವುದರ ಜೊತೆ ಸಸ್ಯ ಸಂರಕ್ಷಣೆಗೆ ಗೋಮೂತ್ರ ಸಿಂಪರಣೆ ಮಾಡಲಾಗುತ್ತೆ. ಸಾಯಂಕಾಲದ ಹೊತ್ತು ಜಮೀನಿನಲ್ಲಿ ಹೊಗೆ ಹಾಕುವ ಮೂಲಕ ಹಾನಿಕಾರಕ ಕೀಟಗಳನ್ನು ದೂರ ಮಾಡೋದು ಇವರ ಮತ್ತೊಂದು ವಿಶೇಷ. ಇಲ್ಲಿ ರೈತರಿಗೆ ನೀರಿನ ಅಭಾವ ಇರೋದ್ರಿಂದ ಡ್ರಿಪ್ ಮೂಲಕವೇ ಬೆಳೆಯನ್ನು ನಿರ್ವಹಣೆ ಮಾಡಲಾಗುತ್ತೆ. ಸಾವಯವ ಅಂದ್ರೆ ಮೊದಲೇನು ಹಾಕಿರ್ತ ಕೊಟ್ಟಿಗೆ ಗೊಬ್ಬರ ಅದಷ್ಟ, ಮುಂದೆ ಕುರಿ ಬಂದ್ರೆ ಸಿಕ್ಕರೆ ಹಾಕ್ತೇವೆ, ಇಲ್ದ್ರೆ ಇಲ್ರಿ. ಈಗ ನಾವು ಅದನ್ನು ಡ್ರಿಪ್ ಮೇಲೆ ರೀ ಜೀವಾಮೃತ ಮಾಡಿರ್ತೇವೆ, ಅದನ್ನು ಮಾಡ್ತೇವೆ. ಮುಂದೆ ಅಕಸ್ಮಾತ್ ಹೆಚ್ಚು ಸುಳಿ ಬೀಳಾಕತ್ತು ಅಂತ ಅಂದ್ರೆ ಬರೀ ಗೋಮಂತ್ರ, ಆಕಳ ಗೋಮಂತ್ರ, ಜವಾರಿ ಆಕಳದ್ದು 2 ಸಲ ಗೋಮಂತ್ರ ಹೊಡೆದ್ರಿ ಅದ್ರಾಗ ಚಿಕ್ಕ ರೋಗ ಹೋಗಿಬಿಡ್ತೈತಿ. ಮತ್ತು ಇದು ವಿಶೇಷ ಮುಚ್ಚಂಡಿದಂತೂ ಹಿಂಗೆ ಹೆಚ್ಚಾಗೋಲ್ಲ, ರೋಗ ಇರೋಲ್ಲ. ನೀರು ಬೋರ್ ಐತ್ರಿ, 2 ಬೋರ್, 1 ಇಂಚ 1.5 ಇಂಚ ಬರ್ತಾವೆ. 2 ಜಾಯಿಂಟ್ ಮಾಡ್ಯಾವ. ಮುಂದೆ ಡ್ರಿಪ್ ಮಾಡಿರಲ್ಲ. ಸಾವಯವ ಕೃಷಿಯಿಂದ ಭೂಮಿ ಫಲವತ್ತತೆನೇ ಹೆಚ್ಚಾಕೈತಿ. ಮತ್ತು ಅದು ನಮಗೆ ಏನೂ ಇದಾಗೋಲ್ಲ, ಕೈ ಬಿಡೋದಿಲ್ಲ. ಕೃಷಿ ನಮ್ಮದು ಏನೈತ್ರಲ್ಲ ಸಾವಯವದು, ನಮ್ಮನ್ನ ಇದನ್ನು ಮೋಸ ಮಾಡೋಂಗಿಲ್ಲ. 1.5 ತಿಂಗಳಿಗೆ ಬೀಜ ಹಾಕಿ 1.5 ತಿಂಗಳಿಗೆ ಹೂ ಹಿಡ್ದಿದ್ರಿ. ಹೂ ಹಿಡಿದು 2 ವರ್ಷಕ್ಕೆ ಕೊಯ್ಸ್ಕೊತದ್ರಿ. ಮುಂದೆ ಇದಕ್ಕೆ ಬಳ್ಳಿಗೆ ಹೊಗೆ ಹಾಕ್ಬೇಕ್ರಿ. ಹೊಗೆ ಹಾಕೋದ್ರಿಂದ ಹೂವು ಉದುರಂಗಿಲ್ಲ, ಮಿಡಿ ಇದ್ದದ್ದು ಚಲೋ ಹಾಕದ್ರಿ. ಮುಚ್ಚಂಡಿ ಸಮೇತದ ಇಳುವರಿ ಚಲೋ ಇದ್ರಿ. ಮುಂದೆ ಕಾಯಿ ಉದ್ದ ಹಾಕದ್ರಿ, ಸಣ್ಣ ಹಿಡಿದಿದ್ರಿ. ಬಲ್ಲಿದ್ರೊಳಗೆ ಅವನು ಕಟಾವು ಮಾಡಿಕಾರ ಮಾರ್ಕೆಟ್ ಕಳಿಸೋದು. ಕಬ್ಬು ಬೆಳಗಾವಿ ಜಿಲ್ಲೆಯ ಸಾಂಪ್ರದಾಯಿಕ ಬೆಳೆ. ಅನೇಕರು ಇದನ್ನ ಏಕ ಬೆಳೆಯಾಗಿ ಬೆಳೆಯುವುದುಂಟು. ಅಂತರ ಬೆಳೆಗಳನ್ನು ಬೆಳೆಯೋಕೆ ಸಾಕಷ್ಟು ಅವಕಾಶಗಳಿದ್ರೂ ರೈತರು ಆ ಬಗ್ಗೆ ಹೆಚ್ಚು ತಲೆ ಕೆಡಿಸಿಕೊಳ್ಳುವುದಿಲ್ಲ. ಆದರೆ ಚಂದ್ರಕಾಂತ್ ಕೊಟಗಿ ಕಬ್ಬಿನ ಬೆಳೆಯೊಂದರ ಮೇಲೆ ಅವಲಂಬನೆಯಾಗದೆ ಬೆಳೆಯ ಪ್ರಾರಂಭಿಕ ಹಂತದಲ್ಲಿ ಅಂತರ ಬೆಳೆಗಳನ್ನು ಬೆಳೆಯುವುದರ ಮೂಲಕ ಭೂಮಿಯ ಆರೋಗ್ಯ ಕಾಪಾಡುವುದರ ಜೊತೆಗೆ ಉತ್ತಮ ಉಪ ಆದಾಯ ಗಳಿಸುತ್ತಿದ್ದಾರೆ. ಕ್ಯಾಮರಾಮ್ಯಾನ್ ಪ್ರವೀಣ್ ಜೊತೆ ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಕನ್ನಡ, ಬೆಳಗಾವಿ. ನಗರ ಮತ್ತು ಪಟ್ಟಣ ಪ್ರದೇಶಗಳ ಸುತ್ತಮುತ್ತ ಇದನ್ನ ಬಿಡಿ ಮತ್ತು ಕತ್ತರಿಸಿ ಹೂಗಳ ರೂಪದಲ್ಲಿ ವಾಣಿಜ್ಯ ಬೆಳೆಯಾಗಿ ಬೆಳೆಯಲಾಗ್ತಾ ಇದೆ. ಈ ಬೆಳೆಯಲ್ಲಿ ರೈತ ಸುಧಾರಿತ ತಳಿಗಳ ಆಯ್ಕೆಯ ಜೊತೆಗೆ ಉತ್ತಮ ಬೇಸಾಯ ಕ್ರಮಗಳನ್ನು ಅಳವಡಿಸಿಕೊಂಡ್ರೆ ಅಧಿಕ ಇಳುವರಿ ಮತ್ತು ಲಾಭವನ್ನ ಗಳಿಸಬಹುದು ಅನ್ನೋದು ತಜ್ಞರ ಅಭಿಪ್ರಾಯ. ಚೈನಾ ಆಸ್ಟರ್ ಇದೊಂದು ಜನಪ್ರಿಯ ವರ್ಣರಂಜಿತ ಹೂವಿನ ಬೆಳೆ.
ಕೆಲವು ಭಾಗಗಳಲ್ಲಿ ಇದನ್ನ ಬಟನ್ಸ್ ಅಥವಾ ಗಲಾಟೆ ಹೂ ಅಂತ ಕರೆಯೋದುಂಟು. ಇದನ್ನ ಬಿಡಿ ಮತ್ತು ಕತ್ತರಿಸಿ ಹೂವಿಗಾಗಿ ವಾಣಿಜ್ಯ ರೂಪದಲ್ಲಿ ಬೆಳೆಯಲಾಗ್ತದೆ. ಇದರಲ್ಲಿ ವಿವಿಧ ಬಣ್ಣದ ತಳಿಗಳುಂಟು. ಸಾಮಾನ್ಯವಾಗಿ ರೈತರು ಸ್ಥಳೀಯ ತಳಿಗಳನ್ನ ಆಯ್ದುಕೊಂಡು ಬೇಸಾಯ ಮಾಡ್ತಿದ್ದಾರೆ. ಹೀಗಾಗಿ ಇಳುವರಿ ಕೂಡ ಅಷ್ಟಕ್ಕಷ್ಟೇ. ಹೀಗಾಗಿ ರೈತರು ಸುಧಾರಿತ ತಳಿಗಳನ್ನ ಆಯ್ದುಕೊಳ್ಳೋದು ಹೆಚ್ಚು ಸೂಕ್ತ. ಬೆಂಗಳೂರಿನ ಭಾರತೀಯ ತೋಟಗಾರಿಕೆ ಸಂಶೋಧನಾ ಸಂಸ್ಥೆ ಕೂಡ ಕೆಲವು ತಳಿಗಳನ್ನ ಅಭಿವೃದ್ಧಿಪಡಿಸಿದ್ದು, ಇವು ಉತ್ತಮ ಇಳುವರಿ ಕೊಡುವ ಸಾಮರ್ಥ್ಯ ಹೊಂದಿವೆ ಅಂತಾರೆ ಇಲ್ಲಿನ ಪ್ರಧಾನ ವಿಜ್ಞಾನಿ ಡಾಕ್ಟರ್ ಮಂಜುನಾಥ್ ರಾವ್. ಚೈನಾ ಆಸ್ಟರ್ ಅಥವಾ ಬಟನ್ಸ್ ಅಂತ ಪಾಪ್ಯುಲರ್ ಆಗಿ ಹೇಳ್ತಾರೆ. ಇದರಲ್ಲಿ ನಮ್ಮ ಸಂಸ್ಥೆ ಭಾರತೀಯ ತೋಟಗಾರಿಕೆ ಸಂಶೋಧನಾ ಸಂಸ್ಥೆ ಹೆಸರುಘಟ್ಟದಿಂದ ಹಲವಾರು ತಳಿಗಳನ್ನು ಬಿಡುಗಡೆ ಮಾಡಿದ್ವಿ. ಫಾರ್ ಎಕ್ಸಾಂಪಲ್, ಈಗ ಲೋಕಲ್ ಪಿಂಕ್ ಇದೆ, ಆದರೆ ನಮ್ಮ ಅರ್ಕಾ ಕಾಮಿನಿ ಅಂತ ಇದೆ. ಏನು ಮೇಜರ್ ಡಿಫ್ರೆನ್ಸ್ ಅಂತ ಹೇಳಿದರೆ, ಈ ಲೋಕಲ್ ಪಿಂಕ್ ಅಂತ ಹೇಳ್ತೀವಿ, ಅದರಲ್ಲಿ ಲೈಟ್ ಕಲರ್ ಇರ್ತದೆ. ಅಥವಾ ಅರ್ಕಾ ಕಾಮಿನಿ ಅದು ಬ್ರೈಟ್ ಕಲರ್ ಇರ್ತದೆ. ಅಷ್ಟೇ ಅಲ್ಲ, ಹೂವಿನ ಗಾತ್ರದಲ್ಲೂ ಸ್ವಲ್ಪ ಹೆಚ್ಚಾಗಿರ್ತದೆ. ಬಿಡಿ ಹೂವು ಅಲ್ಲದೆ ಮಾಲೆನೂ ಯೂಸ್ ಮಾಡ್ಬೋದು ಮತ್ತು ಕಟ್ ಫ್ಲವರ್ ಆಗಿ ಯೂಸ್ ಮಾಡ್ಬೋದು. ಮತ್ತು ಇನ್ನೊಂದು ಬಿಳಿ, ಈಗ ಲೋಕಲ್ ವೈಟ್ ಅಂತ ಪಾಪ್ಯುಲರ್ ಆಗಿ ಬೆಳೀತಾರೆ. ಆದರೆ ಲೋಕಲ್ ವೈಟಲ್ಲಿ ನಾವು ನಮ್ಮ ಸಂಸ್ಥೆಯಿಂದ 3 ತಳಿಗಿಳೆ, ಅಂದರೆ ಅರ್ಕಾ ಶಶಾಂಕ್ ಇರ್ಬೋದು, ಅಥವಾ ಅರ್ಕಾ ಪೂರ್ಣಿಮಾ ಇರ್ಬೋದು, ಅರ್ಕಾ ಆದ್ಯ ಇರ್ಬೋದು. ಇದರಲ್ಲಿ ಏನು ಮುಖ್ಯ ಗುಣಗಳು ಅಂತ ಹೇಳಿದರೆ, ನೀವು ಲೋಕಲ್ ವೈಟ್ ಅಂತ ಹೇಳ್ತೀವಿ, ಅದರಲ್ಲಿ ಸೆಂಟ್ರಾಗಿ ವಿಸಿಬಿಲಿಟಿ ಇರ್ತದೆ. ಆದರೆ ನಮ್ಮ ಅರ್ಕಾ ಪೂರ್ಣಿಮಾದಲ್ಲಿ ಫುಲ್ ಕವರ್ ಆಗಿರ್ತದೆ, ಡಬಲ್ ಟೈಪ್ ಕಾಣ್ತದೆ. ಇದರ ಗಾತ್ರನೂ ಜಾಸ್ತಿ ಆಗಿರ್ತದೆ. ಇದನ್ನು ಬಿಡಿ ಹೂವಾಗಿ ಅಷ್ಟೇ ಅಲ್ಲ, ಈಗ ಕಟ್ ಫ್ಲವರ್ ಆಗಿ ಈಗ ವಾಸ್ಗೆ ಅಥವಾ ಡೆಕೋರೇಷನಿಗೂ ಯೂಸ್ ಮಾಡ್ಬೋದು, ಅರ್ಕಾ ಪೂರ್ಣಿಮಾ ಅಂತ. ಇನ್ನು ಅರ್ಕಾ ಅರ್ಚನಾ ಅಂತ ಏನು ಹೇಳ್ತೀವಿ, ಅದು ಡ್ವಾರ್ಫ್, ಅಂದರೆ ಹೈಟಲ್ಲಿ ಕಡಿಮೆ ಇರ್ತದೆ. ಇದನ್ನು ನಾವು ಬೆಡ್ಡಿಂಗ್ ಪರ್ಪಸ್, ಈಗ ಈಗ ಗಾರ್ಡನ್ಸಲ್ಲಿ ಅಥವಾ ಕುಂಡದಲ್ಲೂ ಬೆಳಿಬೋದು. ಈಗ ಅರ್ಕಾ ಶಶಾಂಕ್ ಅಂತ ಇದೆ. ಅದರಲ್ಲಿ ಶಶಾಂಕಲ್ಲಿ ಏನು ಗುಣಗಳು ಅಂತ ಹೇಳಿದರೆ, ಇದರಲ್ಲಿ ಲೋಕಲ್ ವೈಟಿಗೆ ಕಂಪೇರ್ ಮಾಡಿದರೆ ಇದು ಡಿಸ್ಕ್, ಅಂದರೆ ಸೆಂಟ್ರಲ್ಲಿ ವಿಸಿಬಿಲಿಟಿ ಇರೋದಿಲ್ಲ. ಅದರಿಂದ ಈ ನೋಡ್ಲಿಕ್ಕೂ ಚೆಂದಾಗಿರ್ತದೆ. ಚೈನಾ ಆಸ್ಟರ್ ಬೆಳೆಯನ್ನ ಎಲ್ಲಾ ವಿಧದ ಮಣ್ಣಿನಲ್ಲಿ ಬೆಳೆಯಬಹುದಾದ್ರೂ ಚೆನ್ನಾಗಿ ನೀರು ಬಸಿದು ಹೋಗುವಂತಹ ಕೆಂಪುಗೋಡು ಮಣ್ಣು ಅತಿ ಸೂಕ್ತ. ಈ ಹೂವಿನ ಕೃಷಿಯನ್ನ ವರ್ಷವಿಡೀ ಮಾಡೋಕೆ ಸಾಧ್ಯವಿದೆ. ಆದ್ರೆ ಮೇ ಜೂನ್ನಲ್ಲಿ ಪ್ರಾರಂಭಿಸಿದ ಬೆಳೆಯಿಂದ ಅತ್ಯುತ್ತಮ ಇಳುವರಿಯನ್ನ ಪಡೆಯಬಹುದು. ಎಕರೆಗೆ 250 ಗ್ರಾಂ ಬೀಜ ಬೇಕಾಗತ್ತೆ. ಮಡಿಗಳಲ್ಲಿ ಬಿತ್ತನೆ ಮಾಡಿದ 35ರಿಂದ 45 ದಿನಗಳ ನಂತರ ಸಸಿಗಳನ್ನ ಕಿತ್ತು ಮುಖ್ಯ ಭೂಮಿಯಲ್ಲಿ ನಾಟಿ ಮಾಡಬೇಕು. ಸಾಲು ಮತ್ತು ಸಸಿಗಳ ನಡುವೆ 1 ಅಡಿ ಅಂತರ ಇದ್ರೆ ಸಾಕು. ನಾಟಿ ಮಾಡಿದ 2.5ರಿಂದ 3 ತಿಂಗಳ ನಂತರ ಹೂಗಳ ಕೊಯ್ಲು ಪ್ರಾರಂಭವಾಗುತ್ತೆ. ಎಕರೆಗೆ ಅಂದಾಜು 5ರಿಂದ 6 ಟನ್ ಹೂವಿನ ಇಳುವರಿಯನ್ನ ಪಡಿಬಹುದು. ಇನ್ನು ಮುಂದಿನ ಬೆಳೆಗೆ ರೈತರೇ ಬೀಜಗಳನ್ನ ಶೇಖರಿಸಿಟ್ಟುಕೊಳ್ಳಬಹುದು ಅಂತಾರೆ ವಿಜ್ಞಾನಿಗಳು. ಇನ್ನೊಂದು ಮುಖ್ಯವಾಗಿ ಹೇಳಬೇಕಾದ್ರೆ, ಈ ಚೈನಾ ಆಸ್ಟರ್ ಅಥವಾ ಏನು ಬಟನ್ಸ್ ಅಂತ ಹೇಳ್ತೀವಿ, ಇದನ್ನು ನಾವು ಮತ್ತೆ ಈಗ ರೈತರು ಮತ್ತೆ ಬೆಳಿಬೇಕು ಅಂತ ಹೇಳಿದರೆ ಅವಾಗ ಹೇಗೆ ಮಾಡ್ಬೋದು ಅಂತ ಹೇಳಿ, ಒಳ್ಳೆಯ ಗಿಡಗಳನ್ನು ಸೆಲೆಕ್ಟ್ ಮಾಡ್ಬೋದು. ನಮ್ಮ ಏನು ವೆರೈಟಿ ಕೊಟ್ಟಿರ್ತೀವಿ ಆ ಒಳ್ಳೆಯ ಗಿಡಗಳನ್ನು ಸೆಲೆಕ್ಟ್ ಮಾಡ್ಬೋದು. ಅದು ಒಣಗಿದ ಕೂಡಲೇ, ಅದು ಬೀಜ ಒಣಗಿದ ಕೂಡಲೇ ಚೆನ್ನಾಗಿ ಒಣಗಿಸ್ಬಿಟ್ಟು ಅದನ್ನು ತಾವು ಶೇಖರಿಸಿಟ್ಕೊಂಡು ಮತ್ತೆ ತಾವು ಉಪಯೋಗಿಸ್ಬೋದು. ಹೀಗಾಗಿ ಮತ್ತೆ ರೈತರು ಒಂದ್ಸತಿ ತೊಗೊಂಡು ಹೋದ್ಮೇಲೆ ಮತ್ತೆ ಮತ್ತೆ ಬರುವ ಅವಶ್ಯಕತೆ ಇಲ್ಲ. ಹೀಗೆ ನೀವು ಮತ್ತೆ ನೆಕ್ಸ್ಟ್ ಕ್ರಾಪಿಗೂ ತಾವು ಅದನ್ನು ಉಪಯೋಗಿಸ್ಬೋದು. ಒಟ್ಟಾರೆ ರೈತರು ಬೇಡಿಕೆಗೆ ತಕ್ಕಂತೆ ವಿವಿಧ ಬಣ್ಣದ ತಳಿಗಳ ಆಯ್ಕೆ ಜೊತೆಗೆ ಉತ್ತಮ ಬೇಸಾಯ ಕ್ರಮಗಳನ್ನ ಅಳವಡಿಸಿಕೊಂಡಿದ್ದೇ ಆದ್ರೆ ಹೆಚ್ಚು ಹೂವಿನ ಇಳುವರಿಯನ್ನ ಪಡೆದು ಒಳ್ಳೆಯ ಆದಾಯವನ್ನ ಗಳಿಸಬಹುದು. ಮತ್ತಷ್ಟು ಉಪಯುಕ್ತ ಮಾಹಿತಿಯ ಜೊತೆ ನಾಳೆಯ ಅನ್ನದಾತ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.